ನಟ ದರ್ಶನ್ ಬಿಡುಗಡೆಗಾಗಿ ಹೆಂಡತಿ ವಿಜಯಲಕ್ಷ್ಮಿ ಟೆಂಪಲ್ ರನ್ ಅನ್ನು ಮಾಡ್ತಾ ಇದ್ದಾರೆ. ನಿಜಕ್ಕೂ ಕೂಡ ಏನು ದರ್ಶನ್ ಅವರಿಗೆ ಬಂದಿರುವಂತಹ ಒಂದು ಸಂಕಷ್ಟದಿಂದ ಅವರು ದೂರ ಆಗಬೇಕು, ಜೈಲಿನಿಂದ ಹೊರಗಡೆ ಬರಬೇಕು ಅಂತ ಹೇಳಿ ವಿಜಯಲಕ್ಷ್ಮಿ, ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಟೆಂಪಲ್ ರನ್ಗಳನ್ನು ಮಾಡ್ತಾ ಇದ್ದಾರೆ. ದೇವಸ್ಥಾನಗಳಿಗೆ ಹೋಗ್ತಾ ಇದ್ದಾರೆ. ದಚ್ಚುಗೆ ಎದುರಾಗಿರುವಂಥ ಒಂದು ವಿಘ್ನ ನಿವಾರಣೆಗೆ ದೇವರ ಮೊರೆಯನ್ನು ಹೋಗಿರುವಂಥದ್ದು. ಆದಷ್ಟು ಬೇಗ ಕಾನೂನು ಸಂಕಷ್ಟದಿಂದ ಪಾರಾಗಲು ಪ್ರಾರ್ಥನೆಯನ್ನು ಕೂಡ ಮಾಡಿದ್ದಾರೆ. ನಿರಂತರ ದೇವರ ಒಂದು ಮೊರೆ ಹೋಗಿದ್ದಾರೆ ವಿಜಯಲಕ್ಷ್ಮಿ. ಈಗ ಯಾರೂ ನಮಗೆ ಇಲ್ಲ, ದೇವರೇ ಗತಿ ಅನ್ನುವಂಥ ರೀತಿಯಲ್ಲಿ ಗಂಡನ ನೆನಪಿನಲ್ಲಿಯೇ ಕಾಲವನ್ನು ಕಳೀತಾ ಇದ್ದಾಳೆ ಹೆಂಡತಿ. ಹೆಂಗಾದರೂ ಮಾಡಿ ಜಾಮೀನು ಸಿಗಲೇಬೇಕು, ತರಬೇಕು, ಗಂಡನಿಗೆ ಮನೆಯನ್ನು ಕರ್ಕೊಂಡು ಬರಬೇಕು ದರ್ಶನನ್ನ ಅಂತ ಪ್ರಯತ್ನ ಪಡ್ತಾ ಇದ್ದಾರೆ. ವಾರಕ್ಕೊಂದು ದೇವಾಲಯವನ್ನು ಸುತ್ತಾ ಇದ್ದಾರಂತೆ. ಹೇಗಾದರೂ ಮಾಡಿ ಜೈಲಿನಿಂದ ಕರ್ಕೊಂಡ್ಬರ್ಬೇಕು ಹೊರಗಡೆ. ದರ್ಶನ್ ಬಿಡುವಿಗಾಗಿ ಹೆಂಡತಿ ವಿಜಯಲಕ್ಷ್ಮಿ ದೇವಸ್ಥಾನಗಳನ್ನು ಸುತ್ತಾ ಇದ್ದಾರೆ ನಿರಂತರವಾಗಿ. ಹಿಂದೆ ಕೂಡ ಒಂದು ದೇವಸ್ಥಾನಕ್ಕೆ ಹೋಗಿದ್ರು. ಹೀಗಾಗಿ ಈಗಲೂ ಕೂಡ ಮತ್ತೆ ಏನು ಒಂದು ಸಂಕಷ್ಟ ಬಂದಿದೆ, ಆ ಒಂದು ಸಂಕಷ್ಟದಿಂದ ದೂರ ಆಗಬೇಕು. ಆದಷ್ಟು ಬೇಗ ದರ್ಶನ್ ಜೈಲಿನಿಂದ ಹೊರಗಡೆ ಬರಬೇಕು, ಅವರಿಗೆ ಬೇಲ್ ಸಿಗಬೇಕು. ಬೇಲ್ ಸಿಕ್ಕು ಅವರು ಮೊದಲಿನಂತೆ ಮನೆಯಲ್ಲಿ ನಮ್ಮ ಜೊತೆ ಇರಬೇಕು ಅನ್ನುವಂತಹ ರೀತಿಯಲ್ಲಿ ಅವರು ದೇವಸ್ಥಾನಗಳನ್ನು ಸುತ್ತಾ ಇದ್ದಾರೆ. ಈಗ ಬೇರೆ ಯಾರೂ ನಮ್ಮನ್ನು ಕೈ ಹಿಡಿಯೋಕ್ಕೆ ಸಾಧ್ಯ ಇಲ್ಲ ಆ ದೇವರನ್ನು ಬಿಟ್ಟರೆ ಅಂತ ಹೇಳಿ ದೇವಸ್ಥಾನದ ಮೊರೆ ಹೋಗಿರುವಂಥದ್ದು. ಈ ಹಿಂದೆ ಕೂಡ ಅನೇಕ ದೇವಸ್ಥಾನಗಳನ್ನು ಸುತ್ತ ಹಾಕಿದ್ರು. ಹೀಗಾಗಿ ಈಗ ಕೂಡ ಮತ್ತೆ ದೇವಸ್ಥಾನಗಳ ಮೊರೆ ಹೋಗ್ತಾ ಇದ್ದಾರೆ, ದೇವರ ಮೊರೆ ಹೋಗ್ತಾ ಇದ್ದಾರೆ, ಪ್ರಾರ್ಥನೆಗಳನ್ನು ಮಾಡ್ತಾ ಇದ್ದಾರೆ, ಪೂಜೆಗಳನ್ನು ಮಾಡಿಸ್ತಾ ಇದ್ದಾರೆ. ದರ್ಶನ್ ಒಂದು ಕಡೆ ಜೈಲಿನಲ್ಲಿ ಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ. ಇವರು ಕೂಡ ಅದೇ ರೀತಿಯಾಗಿ ದರ್ಶನ್ ಹೊರಗೆ ಬರಲಿ ಅಂತ ಸಾಕಷ್ಟು ಕಷ್ಟವನ್ನು ಮತ್ತು ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಒಬ್ಬ ಹೆಂಡತಿ ನಿಜವಾಗ್ಲೂ ಹೇಗೆ ಇರಬೇಕು ಅನ್ನುವಂಥ ರೀತಿಯಲ್ಲಿ ಇವರು ತೋರಿಸಿಕೊಟ್ಟಿದ್ದಾರೆ. ಯಾಕಂದರೆ ಇವರ ಒಂದು ಸಂಸಾರದಲ್ಲಿ ಈ ಹಿಂದೆ ಆದ ಘಟನೆಗಳನ್ನು ನೆನಪಿಸಿಕೊಂಡಾಗ ಗಂಡನಿಗೆ ಕಷ್ಟ ಬಂದಾಗ ನಿಜವಾದ ಹೆಂಡತಿ ಯಾವ ರೀತಿಯಾಗಿ ನಿಂತುಕೊಳ್ಬೇಕು, ಸಪೋರ್ಟ್ ಮಾಡಬೇಕು, ಹೇಗೆ ಅವರಿಗೆ ಜೊತೆಯಾಗಿರಬೇಕು ಅನ್ನೋದನ್ನು ಒಂದು ರೀತಿಯಲ್ಲಿ ಇವರು ತೋರಿಸ್ಕೊಟ್ಟಿದ್ದಾರೆ. ಅದರಲ್ಲೇನು ಎರಡು ಮಾತಿಲ್ಲ. ಯಾಕಂದರೆ ನಾವು ಅವರ ನಡೆಯನ್ನು ಗಮನಿಸ್ತಾ ಹೋದರೆ ಗೊತ್ತಾಗುತ್ತೆ. ಸುಮ್ಮನೆ ಇರೋದು ಇಲ್ಲದೆ ಇರೋದನ್ನು ಹೇಳೋವಂಥದ್ದು ಬೇಡ. ದರ್ಶನ್ ವಿಚಾರದಲ್ಲಿ ಅವರ ಹೆಂಡತಿ ವಿಜಯಲಕ್ಷ್ಮಿ ಏನಿದ್ದಾರೆ ಅವರು ನಡೆದುಕೊಂಡಿದ್ರಲ್ಲ ಅದು ಮಾತ್ರ ನಿಜಕ್ಕೂ ಕೂಡ ಒಂದು ರೀತಿಯಲ್ಲಿ ಎಲ್ಲರೂ ಕೂಡ ಮೆಚ್ಚುತ್ತಾ ಇದ್ದಾರೆ. ಈ ಹಿಂದೆ ಬಳ್ಳಾರಿ ಜೈಲಿಯಲ್ಲಿದ್ದಾಗ ಕೂಡ ಬಳ್ಳಾರಿಯಲ್ಲಿರುವಂತಹ ಒಂದು ಕನಕದುರ್ಗಮ್ಮ ದೇವಸ್ಥಾನಕ್ಕೆ ಕೂಡ ಭೇಟಿ ಮಾಡಿದ್ರು, ಅಲ್ಲಿ ಕೂಡ ಪೂಜೆಯನ್ನು ಸಲ್ಲಿಸಿದ್ರು. ಆ ನಂತರ ಬಳ್ಳಾರಿ ಜೈಲಿನಲ್ಲಿದ್ದಂತಹ ದರ್ಶನಿಗೆ ಬೇಲ್ ಕೂಡ ಸಿಕ್ಕಿತ್ತು. ಹೀಗಾಗಿ ಈಗಲೂ ಕೂಡ ದೇವಸ್ಥಾನಗಳ ಒಂದು ಮೊರೆ ಹೋಗ್ತಾ ಇದ್ದಾರೆ. ಯಾವ ದೇವರಾದರೂ ನಮ್ಮ ಕೈ ಹಿಡಿಬಹುದು, ನಮ್ಮ ಒಂದು ಕಷ್ಟ ದೂರ ಆಗಬಹುದು, ಏನು ತಪ್ಪಾಗಿದೆ ಅಥವಾ ಆರೋಪ ಏನಿದೆ ಅದು ಹೇಳ್ತಾ ಇದ್ದಾರೆ. ಅದರಿಂದ ಮುಕ್ತಿ ಸಿಕ್ಕಿ ನಮ್ಮ ಒಂದು ಜೀವನ ಮೊದಲಿನಂತೆ ಆದರೆ ಸಾಕು, ದರ್ಶನ್ಗೆ ಬಂದಿರುವಂತಹ ಈ ಒಂದು ಕಷ್ಟ ದೂರ ಆದರೆ ಸಾಕು ಅಂತ ಹೇಳಿ ದೇವಸ್ಥಾನಗಳನ್ನು ಸುತ್ತು ಹಾಕ್ತಾ ಇದ್ದಾರೆ ಹೆಂಡತಿ ವಿಜಯಲಕ್ಷ್ಮಿ. ಯಾಕಂದರೆ ಎಲ್ಲೋ ಒಂದು ಕಡೆ ದೇವರು ಕೈ ಹಿಡಿತಾ ಇದ್ದಾರೆ ಅಂತ. ಕಳೆದ ಬಾರಿ ಸಿಕ್ಕಂತಹ ಒಂದು ಜಾಮೀನನ್ನು ನೋಡಿದ್ರೆ ಎಲ್ಲೋ ಒಂದು ಕಡೆ ದುರ್ಗಮ್ಮ ದೇವಿಯ ಒಂದು ನಮಗೆ ಆಶೀರ್ವಾದ ಸಿಕ್ತು ಅನ್ನುವಂಥ ರೀತಿಯಲ್ಲೇ ಮಾತನಾಡಿದರು ಬಳ್ಳಾರಿಯಿಂದ ದರ್ಶನ್ ಹೊರಗಡೆ ಬಂದಾಗ. ಈಗಲೂ ಕೂಡ ದೇವಸ್ಥಾನಗಳನ್ನು ಸುತ್ತಾ ಇದ್ದಾರಂತೆ. ನೋಡಬೇಕು ಯಾವ ದೇವರು ಕೈ ಹಿಡಿತಾರೋ ಮತ್ತು ದರ್ಶನ್ಗೆ ಬೇಲ್ ಸಿಗುತ್ತಾ ಇಲ್ವಾ, ಜೈಲಿನಿಂದ ಹೊರಗಡೆ ಬರ್ತಾರಾ ಇಲ್ವಾ ಗೊತ್ತಿಲ್ಲ. ಅವರ ಅಭಿಮಾನಿಗಳು ಯಾವ ರೀತಿಯಾಗಿ ಸಾಕಷ್ಟು ಕಾಯ್ತಾ ಇದ್ದಾರೋ ಅದೇ ರೀತಿಯಾಗಿ ವಿಜಯಲಕ್ಷ್ಮಿ ಹೆಂಡತಿ ಕೂಡ ಕಾಯ್ತಾ ಇರುವಂಥದ್ದು. ಹೀಗಾಗಿ ಎಲ್ಲೋ ಒಂದು ಕಡೆ ದೇವಸ್ಥಾನಗಳನ್ನು ಸುತ್ತಿದ್ರೆ ವರ್ಕೌಟ್ ಆಗುತ್ತೆ, ಹೊರಗೆ ಬರ್ತಾರೆ ಅನ್ನೋ ನಂಬಿಕೆಯಿಂದ ದೇವಸ್ಥಾನಗಳನ್ನು ಸುತ್ತಾ ಇದ್ದಾರೆ, ಪೂಜೆಯನ್ನು ಮಾಡ್ತಾ ಇದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.